ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಹಬ್ಬದ ನೆಕ್ಸ್ಟ್ ವ್ಲಾಗ್ ಇದು. ಇವತ್ತೇನು ಹೊಸ್ತುಡುಕ್ ಮಾಡ್ತಾಯಿಲ್ಲ. ಇವತ್ತು ಸೋಮವಾರ ಇರೋದ್ರಿಂದ ಈ ಕಡೆ ಹೊಸ್ತುಡುಕ್ ಮಾಡಲ್ಲ. ಅಂದರೆ ಚಿಕನ್ ಮಟನ್ ನಾನ್ ವೆಜ್ ಏನೂ ತಿನ್ನೋದೇ ಇಲ್ಲ ಸೋಮವಾರ. ಈ ಊರಲ್ಲಿ ಮಾದೇಶ್ವರ ಮಾಡ್ತಾ ಇರೋದು, ಹಂಗಾಗಿ. ಆದರೂ ಇವಾಗ ನಿನ್ನೆ ಕೊಂಡಾಯ್ತಲ್ಲ, ಹಂಗಾಗಿ ಬೆಳಗ್ಗೆನೇ ದೇವ್ರು ತೊಗೊಂಡು ಮೆರವಣಿಗೆ ಬರುತ್ತೆ, ಉತ್ಸವ ಥರ. ಎಲ್ಲ ರೋಡ್ಗಳಲ್ಲೂ ಬರ್ತಾರೆ, ಮನೆಗಳ ಹತ್ರನೂ ಪೂಜೆ ತೊಗೊಂಡು ಹೋಗ್ತಾರೆ. ಇವತ್ತೇನು ನಾನ್ ವೆಜ್ ಮಾಡೋಂಗಿಲ್ಲ. ನೆಕ್ಸ್ಟ್ ಮಂಗಳವಾರ ದಿನ ಹೊಸ್ತುಡುಕ್ ಮಾಡ್ತಾರೆ ಈ ಕಡೆ. ಇವಾಗ ಎಲ್ಲರೂ ಪೂಜೆಗೆ ತೊಗೊಳ್ಳೋಣ ಅಂತ ರೆಡಿಯಾಗಿ ನಿಂತ್ಕೊಂಡಿದ್ದೀವಿ. ಮಳೆ ನೋಡಿದರೆ ಒಂದು 10 ನಿಮಿಷ ಮಳೆ ಬರುತ್ತೆ, ಇನ್ನೊಂದು 10 ನಿಮಿಷ ಮಳೆ ನಿಂತೋಗುತ್ತೆ, ಆ ಥರ. ಎಲ್ಲ ಕಡೆನೂ ಹಂಗೆ ಇದೆ. ಅಂದರೆ ಊರಿಗೆ ಬಂದಾಗಿಂದನೂ ಈ ಥರನೇ ಇದೆ. ಒಂದು 2 ನಿಮಿಷ ಬಿಸಿಲು ಬರುತ್ತೆ, ಮತ್ತೆ ಮಳೆ. ಇಲ್ಲಿ ನೋಡಿ ನನ್ನ ತಂಗಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಅವರಿಗಂತೂ ಟಮಟೆ ಸೌಂಡಿಗೆ ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡ್ತಾಯಿದ್ದಾಳೆ ನನ್ನ ತಂಗಿ ಮಗಳಂತೂ. ಅವಳಿಗೆ ತುಂಬ ಇಷ್ಟ ಆಗ್ಬಿಟ್ಟಿದೆ ಡ್ಯಾನ್ಸು. ಇವಾಗ ನೋಡಿ ದೇವ್ರು ತಗೊಬಂದರು. ಇದು ಜಡಸ್ವಾಮಿ ದೇವರು, ಮಾದೇಶ್ವರ ಥರನೇ ಇದೆ ನೋಡೋಕ್ಕೆ. ಇವಾಗ ಪೂಜೆ ತಗೊಂಡು ದೇವಸ್ಥಾನ ಹತ್ರ ತಗೊಂಡು ಹೋಗ್ತಾರೆ. ನಮ್ಮ ಅಕ್ಕ ಬಾವ ಈಗ ಪೂಜೆ ಕೊಡ್ತಾಯಿದ್ದಾರೆ. ಮನೆ ಹತ್ರನೇ ಪೂಜೆ ಕೊಡೋದು ಈ ಥರ. ಈಗ ಪೂಜೆ ತೊಗೊಂಡು ಡೈರೆಕ್ಟ್ ದೇವಸ್ಥಾನ ಹತ್ರ ತೊಗೊಂಡೋಗ್ಬಿಡ್ತಾರೆ ದೇವರಿಗೆ. ಇವತ್ತೇನು ನಾನ್ ವೆಜ್ ಮಾಡೋಂಗಿಲ್ಲ, ಸ್ವೀಟ್ ಏನಾದರೂ ಮಾಡ್ತಾರೆ. ನೆಕ್ಸ್ಟ್ ಮಂಗಳವಾರ ದಿನ ಮನೆಗೂ ಮರಿ ಒಪ್ಪಿಸ್ಕೊಂಡು ಹೊಸ್ತುಡುಕ್ ಮಾಡ್ತಾರೆ. ಈಗ ನಾವು ಎಲ್ಲ ನೆನ್ನೆ ದೇವ್ರು ಬಂದು ಕೊಂಡಾಯ್ದಿತ್ತಲ್ಲ, ಅವ್ರಿಗೆ ಕಾಲು ಮುಗಿತಾ ಇದ್ದೀವಿ ಎಲ್ಲರೂ. ಇದು ನೆಕ್ಸ್ಟ್ ಮಂಗಳವಾರ ಆಗಿದ್ದು. ಇದು ಹೊಸ್ತುಡುಕ್ ಇವತ್ತು. ಬೆಳಗ್ಗೆನೇ ಕರೆಂಟ್ ಇರಲಿಲ್ಲ ಅಂತ ನೀರಿರಲಿಲ್ಲ, ಹಾಗಾಗಿ ಇವತ್ತು ಟ್ಯಾಂಕರ್ ಕರೆಸಿದ್ದಾರೆ. ಇದೊಂದು ಹೆಲ್ಪ್ ಮಾಡ್ತಾರೆ ಊರ ಕಡೆ. ನೀರೇನಾದರೂ ಇಲ್ಲ ಅಂದರೆ ಈ ಥರ ಟ್ಯಾಂಕರ್ ಕರೆಸ್ಬಿಡ್ತಾರೆ. ಹಬ್ಬದಲ್ಲೇ ಈ ಥರ ಆಗಿಬಿಡುತ್ತೆ ಒಟ್ಟಿನಲ್ಲಿ. ಇವಾಗ ಎಲ್ಲರೂ ಲೈನಲ್ಲಿ ನಿಂತ್ಕೊಂಡು 2 ಬಿಂದಿಗೆ ನೀರು ಹಿಡಿತಾಯಿದ್ವಿ. ನೀರೆಲ್ಲ ಹಿಡಿದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಟಿಫನ್ ಮಾಡಿಕೊಂಡು ಹೊಸ್ತುಡುಕೆ ನಮ್ಮ ಅಕ್ಕವ್ರು ಮಾಡ್ತಾಯಿಲ್ಲ. ಯಾಕಂದರೆ ನಾಳೆ ನಮ್ಮ ಅಕ್ಕನ ಮಗಳದ್ದು ಹಾಫ್ ಸಾರಿ ಫಂಕ್ಷನ್ ಇದೆ, ಆವಾಗಲೇ ಮರಿ ಒಪ್ಸೋಣ ದೇವರಿಗೆ ಅಂತ ಅಂದ್ಕೊಂಡು ಅವರೇನು ಮಾಡಿಲ್ಲ. ನಮ್ಮ ಅಕ್ಕವ್ರ ಅತ್ತೆಯವ್ರು ಮಾತ್ರ ಮಾಡ್ತಾಯಿದ್ದಾರೆ ಅಡುಗೆ. ನಮಗೆ ಅಲ್ಲಿಗೆ ಊಟಕ್ಕೆ ಬರೋಕೆ ಹೇಳಿದರು, ನಾವು ಅಲ್ಲೇ ಊಟಕ್ಕೆ ಹೋಗಬೇಕು. ಇವಾಗ ನಾಳೆ ಫಂಕ್ಷನ್ ಇದೆ ಅಂತ ನಾವು ಹಬ್ಬಕ್ಕೇನು ಮೆಹಂದಿ ಹಚ್ಕೊಂಡಿರಲಿಲ್ಲ, ಇವತ್ತು ಹಚ್ಕೊತಾ ಇದ್ದೀವಿ. ಇವಾಗ ನಮ್ಮ ಭಾವ ಇದ್ದಾರಲ್ಲ, ಅವ್ರ ತಂಗಿ ಮನೆ ಮೇಲೆ ಸ್ವಲ್ಪ ಟೆರೆಸ್ ಮೇಲೆ ಈ ಥರ ಎಲ್ಲ ಹೊರಗಡೆಯಿಂದ ತೆಗ್ದಿದ್ದೀನಿ ವೀಡಿಯೋ ಎಲ್ಲ. ಚೆನ್ನಾಗಿ ಕಾಣಿಸ್ತಾ ಇದೆ. ಟೆರೆಸ್ ಮೇಲೆ ನಿಂತ್ಕೊಂಡು ಈ ಥರ ತೆಗ್ದು ವೀಡಿಯೋ ಮಾಡ್ತಾ ಇರೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ. ಅಂದರೆ ಸ್ವಲ್ಪ ಮಳೆ ಬಿದ್ದಾವಾಗ ತಾನೇ ನಿಂತಿತ್ತು, ಚೆನ್ನಾಗಿ ಕಾಣಿಸ್ತಾಯಿತ್ತು. ಚೆನ್ನಾಗಿದೆ, ಗಾಳಿ ವಾತಾವರಣ ಚೆನ್ನಾಗಿದೆ. ಅವರು ಬೆಳ್ಳುಳ್ಳಿ ಬೆಳೀತಾರಂತೆ, ಹಂಗಾಗಿ ಅಲ್ಲೆಲ್ಲ ಬೆಳ್ಳುಳ್ಳಿ ಬೆಳೆದಿರೋದೆಲ್ಲ ಅಲ್ಲಿ ಹಾಕಿದ್ರು ಅವ್ರ ಮನೆ ಹತ್ರ. ನಾನು ಅದನ್ನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಅಂದರೆ ಬೆಳ್ಳುಳ್ಳಿ ಬೆಳೆಯೋದು ನಾನು ಎಲ್ಲೂ ನೋಡಿರಲಿಲ್ಲ, ಇದೇ ಫಸ್ಟ್ ಟೈಮ್ ಬೆಳ್ಳುಳ್ಳಿ ಬೆಳೆದಿರೋದು ನೋಡ್ತಾ ಇರೋದು. ಇವ್ರು ಬೆಳ್ಳುಳ್ಳಿ ಬೆಳೀತಾರೆ. ನಮ್ಮ ಭಾವ ಇವರು ತಂಗಿಯವ್ರ ಯಜಮಾನ್ರು. ಇನ್ನು ಅದೆಲ್ಲ ನೋಡಿಕೊಂಡು ಮಧ್ಯಾಹ್ನ ಆಗೋಯ್ತು, 1:30-2 ಗಂಟೆ. ಏನೋ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು, ಹಂಗಾಗಿ ಪಕ್ಕದೂರಿಗೆ ಹೋಗಬೇಕು. ನಮ್ಮ ಅಕ್ಕವ್ರಿಂದ ಸ್ವಲ್ಪ ದೂರ ಹೋಗಬೇಕು. ನಾಳೆ ಫಂಕ್ಷನಿಗೆ ಸ್ವಲ್ಪ ಐಟಮ್ ಎಲ್ಲ ಬೇಕಾಗಿತ್ತು ಅಂದ್ಬಿಟ್ಟು ನಮ್ಮ ಅಕ್ಕ, ನಮ್ಮಮ್ಮ, ನಾನು, ನಮ್ಮ ತಂಗಿಯವ್ರ ಯಜಮಾನ್ರೆಲ್ಲ ಕಾರಲ್ಲಿ ಹೋಗ್ತಾಯಿದ್ದೀವಿ. ಹೋಗ್ಬಿಟ್ಟು ಸ್ವಲ್ಪ ಐಟಮ್ ಎಲ್ಲ ತೊಗೊಬರೋಣ, ನಾಳೆ ಫಂಕ್ಷನಿಗೆ ಬೇಕಾಗಿರೋದು ಅಂತ ಅಂದ್ಕೊಂಡು ಇವಾಗ ಹೋಗ್ತಾಯಿದ್ದೀವಿ. ಅಲ್ಲಿಂದ ಬಂದು ಅವರು ಅಡುಗೆ ಮಾಡಿರ್ತಾರೆ, ಅಲ್ಲಿ ಊಟ ತಿನ್ನೋದಷ್ಟೇ. ಫುಲ್ ಟಯರ್ಡ್ ಆಗಿಬಿಟ್ಟಿದೆ 3 ದಿವಸದಿಂದ ಅದು ಇದು ಕೆಲಸ ಮಾಡಿ.
ಇವಾಗ ಹೋಗ್ತಾ ಇದ್ದೀವಿ. ಮೆಹಂದಿ ಹಚ್ಕೊಂಡಿದ್ದೆ ನಾನು, ಹಂಗೆ ಇರಲಿ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀನಿ. ಅಲ್ಲಿಂದ ಬರೋಷ್ಟರಲ್ಲಿ ಸ್ವಲ್ಪ ಡ್ರೈ ಆಗಿರುತ್ತೆ ಅಂತ ಅಂದ್ಕೊಂಡು ಹೋಗ್ತಾಯಿದ್ದೀನಿ. ಹಂಗೇನೆ ಕೈಯೇನು ವಾಶ್ ಮಾಡ್ಕೊಂಡಿಲ್ಲ. ಇನ್ನು ನಾನು ನಮ್ಮ ಅಕ್ಕ ಒಂದೇ ಕಲರ್ ಡ್ರೆಸ್ ಹಾಕ್ಕೊಂಡಿದ್ದೀವಿ ಅಂತ ಮಾತಾಡ್ಕೊಂಡು ನಗಾಡ್ತಾಯಿದ್ವಿ. ಅವಳಿಗೆ ಗೊತ್ತಿಲ್ದಿರ ನಾನು ತೊಗೊಬಂದ್ಬಿಡ್ತೀನಿ, ನನಗೆ ಗೊತ್ತಿಲ್ದಿರ ಅವಳು ತೊಗೊಬಂದ್ಬಿಡ್ತಾಳೆ ಡ್ರೆಸ್ಸು. ಯಾವಾಗೂ ಸೇಮ್ ಹಾಕ್ಕೊಂಬಿಟ್ಟಿರ್ತೀವಿ ಅಂತ ನಗಾಡ್ತಾಯಿದ್ವಿ. ಇನ್ನು ಇಲ್ಲಿ ತರಕಾರಿ ಅಂಗಡಿ ಹತ್ರ ಬಂದ್ವಿ. ತರಕಾರಿ ಅಂದರೆ ಏನು ನಾನ್ ವೆಜ್ಜಿಗೇನು ತರಕಾರಿ ಬೇಕಾಗಿಲ್ಲ, ಜಸ್ಟ್ ಪುದೀನ, ಕೊತ್ತಂಬರಿ, ಟೊಮೊಟೊ ಈ ಥರ ಎಲ್ಲ ತೊಗೊಂಡ್ವಿ. ತಗೊಂಡೆಲ್ಲ ಎತ್ತಿ ಕಾರಿಗೆ ಹಾಕ್ಕೊಂಡು ಇಲ್ಲೂ ಮಳೆ ತುಂಬ, ಅಂದರೆ ಒಂದು 10 ನಿಮಿಷ ಮಳೆ ಬಿಟ್ಟು ಬರೋದು. ನಿಂತ್ಕೊಳ್ಳೋಕ್ಕೆ ಬೇಜಾರಾಗ್ತಾಯಿತ್ತು. ಮಳೆ ಈ ಥರ ಫಂಕ್ಷನ್ ಟೈಮಲ್ಲಿ ಮಳೆ ಬಂದರೆ ತುಂಬ ಬೇಜಾರಾಗುತ್ತೆ. ಯಾರಿಗೆಲ್ಲ ಈ ಥರ ಬೇಜಾರಾಗುತ್ತೆ ಕಮೆಂಟ್ ಮಾಡಿ. ನನಗಂತೂ ತುಂಬ ಬೇಜಾರು ಈ ಥರ ಮಳೆ ಬಂದರೆ. ಅಂದರೆ ಮಳೆ ಬರಬೇಕು, ಅಂದರೆ ಈ ಥರ ಫಂಕ್ಷನ್ ಮಾಡೋ ಟೈಮಲ್ಲಿ ಮಳೆ ಬಂದರೆ ಬೇಜಾರಾಗುತ್ತೆ, ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ಆಮೇಲೆ ಈ ಥರ ಪೆಂಡಾಲ್ ಹಾಕೋದು, ಡೆಕೋರೇಷನ್ ಮಾಡೋರಿಗೆಲ್ಲ ಹಿಂಸೆ ಆಗುತ್ತೆ. ಅವರು ಮಳೆ ಇದೆ ನಾವು ಬರೋಕ್ಕಾಗಲ್ಲ ಅಂತ ಹೇಳ್ತಾಯಿದ್ರು. ಹಾಗಾಗಿ ಸ್ವಲ್ಪ ಬೇಜಾರಾಗ್ತಾಯಿತ್ತು. ಇನ್ನು ಇದೆಲ್ಲ ತಗೊಬಂದು ಊಟಕ್ಕೆ ಹೋಗಿ ಊಟ ಮಾಡಿಕೊಂಡು ಪೆಂಡಾಲ್ ಹಾಕ್ತಾಯಿದ್ರು. ಮಳೆ ಇದೆ ಸ್ವಲ್ಪ ಹನಿ ಆದರೂ ಹಾಕೋಣ ಅಂತ ಅವ್ರು ಪೆಂಡಾಲೆಲ್ಲ ಹಾಕೋಕ್ಕೆ ರೆಡಿ ಮಾಡ್ತಾಯಿದ್ರು. ನಾವು ಸ್ವಲ್ಪ ಊಟ ಮಾಡಿ ಬಂದು ಅಲ್ಲಿ ತಣ್ಣಗಿದೆ ಅಂತ ಕೂತ್ಕೊಂಡಿದ್ವಿ. ಗ್ರೀನರಿ ಎಲ್ಲ ಸುತ್ತ ಚೆನ್ನಾಗಿದೆ. ಇನ್ನೆಲ್ಲ ಸ್ವಲ್ಪ ಹೊತ್ತಿದ್ದು ಫ್ರೀನೇ ಇಲ್ಲ, ನಾನ್ ಸ್ಟಾಪಲ್ಲಿ ಕೆಲಸ, ಒಂದಾದಮೇಲೆ ಒಂದು ಕೆಲಸ. ಇನ್ನು ಹೂವು ಕಟ್ಟಬೇಕು ಬೆಳಗ್ಗೆ ಫಂಕ್ಷನಿಗೆ, ಎಲ್ಲರೂ ಮುಡ್ಕೊಬೇಕು. ತುಂಬ ಜನ ಇದ್ವಿ ಮನೇಲಿ, ನಮ್ಮ ಮನೆಯವರೇ ಒಂದು 20-25 ಜನ ಇದ್ವಿ ಮನೇಲಿ. ಹಾಗಾಗಿ ಹೂವು ಎಲ್ಲ ಕಟ್ತಾಯಿದ್ವಿ, ಕನಕಾಂಬ್ರ ಹೂವು, ಮಲ್ಲಿಗೆ ಹೂವು ಎಲ್ಲ. ಇನ್ನು ಹುಡುಗಿಗೂ ಬೇಕಿತ್ತು, ಹಾಗಾಗಿ ಎಲ್ಲ ಹೂವು ಕಟ್ತಾಯಿದ್ವಿ. ಮಳೆ ಬರ್ತೈತೆ ಆಚೆ. ಎಲ್ಲರೂ ನಮ್ಮ ಅಕ್ಕ ತಂಗಿರು, ನಮ್ಮಮ್ಮ, ನಾವೆಲ್ಲರೂ ಸೇರಿಕೊಂಡು ಕಟ್ತಾಯಿದ್ವಿ. ಸೈಲೆಂಟಾಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ ಹೂವು ಕಟ್ತಾ ಇರೋದು ನೋಡಿ. ನಿದ್ದೆ ಬರ್ತಾಯಿದೆ, ನಮ್ಮಪ್ಪನ ನಾವು ಜಾಗ ಕೊಡ್ತಾಯಿಲ್ಲ ಅಂತ ಸೈಲೆಂಟಾಗಿ ಕೂತ್ಕೊಂಡಿದ್ದಾರೆ. ಹೂವು ಕಟ್ಟಿ ಮುಗಿಸೋಷ್ಟರಲ್ಲಿ 11:15 ಆಗೋಯ್ತು ಟೈಮು. ಇನ್ನು ನಮ್ಮ ಭಾವನ ತಂಗಿಯವರು ಊಟಕ್ಕೆ ಬರೋಕ್ಕೆ ಹೇಳಿದ್ರು ನೈಟು. ನಾವು ಹೂವು ಕಟ್ಟಿ ಎಲ್ಲ ಮುಗಿಸೋಷ್ಟರಲ್ಲಿ 11:15 ಆಯಿತು. ಅಲ್ಲಿಂದ ಊಟ ಮಾಡ್ಕೊಂಬಂದು ಮಲ್ಕೊಂಬಿಟ್ವಿ. ಇನ್ನು ಫಂಕ್ಷನ್ದೆಲ್ಲ ನಾನು ನಾಳೆ ಹಾಕ್ತೀನಿ ವೀಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.